ಸಾಧಕರಿಗೆ ಸನ್ಮಾನದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಮೊದಲನೆಯದಾಗಿ ಯಕ್ಷಗಾನ, ಇದರಲ್ಲಿ ಶ್ರೀ ಶ್ರೀಧರ ಪೂಜಾರಿ ಪಂಜಾಜೆ, ಕ್ರೀಡೆಯಲ್ಲಿ ಶ್ರೀಮತಿ ಲಲಿತಾ ಜಯರಾಮ್ ಇರಾ, ನಾಟಿ ವೈದ್ಯರಾಗಿ ಶ್ರೀ ಕಾಂತಪ್ಪ ಶೆಟ್ಟಿ ಅಗರಿ, ಶ್ರೀ ವೆಂಕಪ್ಪ ಪಂಡಿತ್ ಪಾಣಾಜಕೋಡಿ, ಶಿಕ್ಷಣದಲ್ಲಿ ಡಾಕ್ಟರ್ ವಾರಿಜಾ ನಿರ್ಬೈಲು, ಶ್ರೀ ಬಿಕೆ ಇಬ್ರಾಹಿಂ ಕಲ್ಲಡ್ಕ, ಡಾಕ್ಟರ್ ಅಲಿಶಾ ಡಿಸೋಜಾ ದೇರಡ್ಕ, ಸಮಾಜ ಸೇವೆಯಲ್ಲಿ ಲಯನ್ ಮನೋರಂಜನ್ ಕೇರೈ, ಶ್ರೀ ರವಿ ಎನ್ ಶೆಟ್ಟಿ ಮೂಡಂಬೈಲು, ವೈದ್ಯಕೀಯದಲ್ಲಿ ಲಯನ್ ಡಾಕ್ಟರ್ ಗೋಪಾಲ್ ಆಚಾರ್ಯ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಎಲ್ಲರ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಇವರ ಪರಿಚಯವನ್ನು, ಸಾಧನೆಯನ್ನು ವಿವರಿಸುತ್ತಾ ಒಬ್ಬೊಬ್ಬರಿಗಾಗಿ ಸನ್ಮಾನಗಳು ವೇದಿಕೆಯಲ್ಲಿ ನಡೀತಾ ಹೋಗ್ತದೆ. ಶ್ರೀಮತಿ ಭಾರತಿ ಕೈರಂಗಳರವರು ಪರಿಚಯವನ್ನ ಮಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀಧರ ಪೂಜಾರಿ ಪಂಜಾಜೆ ಯಕ್ಷಗಾನ ಕ್ಷೇತ್ರದಲ್ಲಿ ಇರಾ ಗ್ರಾಮದ ಗೋಟ್ಯಪ್ಪ ಪೂಜಾರಿ ಮತ್ತು ರಾಧಮ್ಮ ದಂಪತಿಗಳ ಪುತ್ರನಾಗಿ ಎಳವೆಯಲ್ಲಿಯೇ ಪುಚ್ಚಕೆರೆ ವಿದ್ವಾನ್ ಕೃಷ್ಣ ಭಟ್ಟರಲ್ಲಿ ಯಕ್ಷಗಾನದ ಬಾಲಪಾಠಗಳನ್ನು ಕಲಿತವರು. ಮುಂದೆ ಕೆ ಗೋವಿಂದ ಭಟ್ ಮತ್ತು ದಿವಾನ ಶಿವಶಂಕರ ಭಟ್ ಇವರಲ್ಲಿ ತರಬೇತಿಯನ್ನು ಪಡೆದು 1981ರಿಂದ ಕಟೀಲು ಮೇಳವನ್ನು ಸೇರಿ ತಾಯಿಯ ಆಶೀರ್ವಾದದೊಂದಿಗೆ ಪ್ರಸಿದ್ಧಿಯನ್ನು ಪಡೆದರು. ಸ್ತ್ರೀವೇಷ, ಪುಂಡವೇಷಗಳನ್ನು ಮಾಡಿದ ಇವರು ಲವ, ಕುಶ, ಅಭಿಮನ್ಯು, ಮನ್ಮಥ ಹೀಗೆ ಹಲವು ಪಾತ್ರಗಳಿಗೆ ಜೀವ ತುಂಬಿ ಜನಮೆಚ್ಚುಗೆಯನ್ನು ಪಡೆದವರು. ಬಲಿಪ ಭಾಗವತರು, ಪೆರುವಾಯು ಶ್ರೀ ನಾರಾಯಣ ಭಟ್, ಶ್ರೀ ರಾಜೇಶ್ ಶೆಟ್ಟಿ ಆಜೇರು ಇವರೆಲ್ಲರ ಗರಡಿಯಲ್ಲಿ ಪಳಗಿದ ಇವರು ಮೇರಾವು ಮಹಾಬಲರಯ್ಯವರ ಮಾರ್ಗದರ್ಶನದಂತೆ ಊರಿನಲ್ಲಿ ಯಕ್ಷಗಾನ ತಂಡವೊಂದರ ರಚನೆಗೆ ಕಾರಣಕರ್ತರಾಗಿ ಹಲವಾರು ಯಕ್ಷ ಪ್ರತಿಭೆಗಳಿಗೆ ದಾರಿದೀಪವಾಗಿದ್ದಾರೆ. ಸರ್, ತಮ್ಮನ್ನು 23ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಶುಭ ಸಂದರ್ಭದಲ್ಲಿ ಪ್ರೀತಿಯಿಂದ ಗೌರವಿಸುತ್ತಿದ್ದೇವೆ. ಕ್ರೀಡಾ ಕ್ಷೇತ್ರದಲ್ಲಿ ಶ್ರೀಮತಿ ಲಲಿತಾ ಜಯರಾಮ್ ಇರಾ, ಮಂಗಳೂರು ತಾಲೂಕು ಸೋಮೇಶ್ವರ ಗ್ರಾಮದ ಮಡ್ಯಾರಿನ ದಿವಂಗತ ತಿಮ್ಮಪ್ಪ ದಾಸ್ ಮತ್ತು ಗಿರಿಜಾ ದಂಪತಿಯ ಪುತ್ರಿಯಾಗಿರುವ ಇವರು ಎಳವೆಯಲ್ಲಿಯೇ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದು ಹ್ಯಾಮರ್ ಎಸೆತದಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಪಡೆದವರು. 2004ರಲ್ಲಿ ಬ್ಯಾಂಕಾಕ್ನಲ್ಲಿ ನಡೆದ ಮಾಸ್ಟರ್ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡ ನಮ್ಮ ಹೆಮ್ಮೆಯ ಕ್ರೀಡಾಪಟು. 2006, 2008 ಹಾಗೂ 2010ರಲ್ಲಿ ಸತತ ಚಿನ್ನದ ಪದಕಗಳನ್ನು ಪಡೆದು ಕರಾವಳಿಯ ಚಿನ್ನದ ಮಹಿಳೆ ಎಂಬ ಖ್ಯಾತಿಗೆ ಪಾತ್ರರಾದದ್ದು ನಮಗೆಲ್ಲರಿಗೂ ಹೆಮ್ಮೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕರಾವಳಿ ಕನ್ನಡಿಗ ಸಾಧನಾ ಸಾಧಕ ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬಂದಿದೆ. ಇರಾ ಗ್ರಾಮದ ಜಯರಾಮ್ ಪೂಜಾರಿ ಅವರ ಧರ್ಮಪತ್ನಿಯಾಗಿ ಕಾರ್ತಿಕ್ ಸಾತ್ವಿಕ್ ರವರ ಅಮ್ಮನಾಗಿ ಸಂತೃಪ್ತ ಜೀವನವನ್ನು ಸಾಗಿಸುತ್ತಿದ್ದಾರೆ. ಮೇಡಮ್, ತಮ್ಮನ್ನು 23ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪರವಾಗಿ ಪ್ರೀತಿಯಿಂದ ಗೌರವಿಸುತ್ತಿದ್ದೇವೆ. ಮುಂದಿನ ಸನ್ಮಾನ ಪತ್ರವನ್ನು ಶ್ರೀ ದಾಮೋದರ ಏರಿಯರವರು ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀ ವೆಂಕಪ್ಪ ಪಂಡಿತ್ ಪಾನಾಜಕೋಡಿ, ಕುಲ್ನಾಡು ಗ್ರಾಮದ ಪಾನಾಜಿಕೋಡಿಯ ಚೋಮು ಅಬ್ಬಕ್ಕ ದಂಪತಿಗಳ ಪುತ್ರನಾದ ಶ್ರೀ ವೆಂಕಪ್ಪ ಪಂಡಿತ ಪಾನಾಜಿಕೋಡಿಯವರು ಹಿರಿಯರಿಂದ ಬಳುವಳಿಯಾಗಿ ಬಂದಂತಹ ಪಾರಂಪರಿಕ ನಾಟಿ ಔಷಧ ಪದ್ಧತಿಯ ಮೂಲಕ ಸಾವಿರಾರು ಜನರಿಗೆ ಮಾನಸಿಕ ಹಾಗೂ ದೈಹಿಕ ತೊಂದರೆಗಳಿಗೆ ಪರಿಹಾರ ನೀಡುತ್ತಾ ಜನಮನ್ನಣೆಯನ್ನು ಪಡೆದವರು. ಸುಮಾರು 35-40 ವರ್ಷಗಳಿಂದ ದೈವನರ್ತಕರಾಗಿಯೂ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ತಮ್ಮ ಬಿಡುವಿನ ಸಮಯದಲ್ಲಿ ಹವ್ಯಾಸಿಯಾಗಿ ಯಕ್ಷಗಾನದಲ್ಲಿ ಭಾಗವತಿಗೆ ಮತ್ತು ಮದ್ದಲೆ ವಾದಕರಾಗಿಯೂ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಇವರ ನಿಸ್ವಾರ್ಥ ಸೇವೆಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ 2012ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನಿಂದ, ತಾಲೂಕು ಯುವಜನ ಮೇಳದಿಂದ, ನವಚೇತನ ಯುವಕ ಮಂಡಲ ಸಾಲೇತರಿಯವರಿಂದ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಸನ್ಮಾನವನ್ನು ಪಡೆದಿರುತ್ತಾರೆ. ಈಗ 23ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವದ ಅಭಿನಂದನೆ ಶ್ರೀಯುತ ವೆಂಕಪ್ಪ ಪಂಡಿತ ಪಾನಾಜಿಕೋಡಿಯವರಿಗೆ ವಂದನೆಗಳು. ಶ್ರೀ ಕಾಂತಪ್ಪ ಶೆಟ್ಟಿ ಅಗರಿ ಅವರು, ಶ್ರೀ ಕಾಂತಪ್ಪ ಶೆಟ್ಟಿ ಅಗರಿಯವರು ಹಿರಿಯರಿಂದ ನೋಡಿ ಕೇಳಿ ತಿಳಿದುಕೊಂಡು ಪಾರಂಪರಿಕ ಔಷಧ ಪದ್ಧತಿಯನ್ನು ಕರಗತ ಮಾಡಿಕೊಂಡವರು. ಕಳೆದ ಸುಮಾರು 40 ವರ್ಷಗಳಿಂದ ಸರ್ಪಸುತ್ತು, ಮೈಯಲ್ಲಿ ಬೀಳುವ ಬೊಕ್ಕೆಗಳು, ಚರ್ಮ ರೋಗಗಳು, ಜೀರ್ಣಾಂಗದ ನಾನಾ ರೀತಿಯ ಕಾಯಿಲೆಗಳು, ಕಾಮಾಲೆ, ಮಧುಮೇಹ ಇತ್ಯಾದಿಗಳಿಗೆ ಸೂಕ್ತ ಗಿಡಮೂಲಿಕೆಯ ಮೂಲಕ ಔಷಧ ನೀಡಿ ಗುಣಪಡಿಸಿದ ಕೀರ್ತಿ ಇವರದು. ತನ್ನ ನಾಟಿ ಔಷಧಗಳ ಮೂಲಕ ಪರ ಊರುಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ. ಇವರು ತನ್ನ ಉಡುಗೆ ತೊಡುಗೆ ಹಾಗೂ ಮಾತಿನಲ್ಲಿ ಬಹಳ ಶಿಸ್ತಿನ ವ್ಯಕ್ತಿಯಾಗಿ ನಮಗೆಲ್ಲ ಚಿರಪರಿಚಿತರು. ಇವರಿಗೆ ಅನೇಕ ಸಂಘ ಸಂಸ್ಥೆಗಳು ಮಾತ್ರವಲ್ಲದೆ 2017ರಲ್ಲಿ ನಡೆದ ತುಳು ಸಾಹಿತ್ಯ ಸಮ್ಮೇಳನದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸನ್ಮಾನದೊಂದಿಗೆ ಗೌರವಿಸಿದೆ. ಇಂದು 23ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸನ್ಮಾನವನ್ನು ಸ್ವೀಕರಿಸಿರುವ ಕಾಸರಗೋಡು ಜಿಲ್ಲೆಯ ಎಲ್ಯನಗುತ್ತು
ದೊಡ್ಡಮನೆ ಲಕ್ಕನ ಶೆಟ್ರ ಹಾಗೂ ಕಲ್ಲಿಗೆ ಬೀಡುಮನೆಯ ಉಜ್ಜಕ ಅವರ ಪುತ್ರರಾದ ಕಾಂತಪ್ಪ ಶೆಟ್ಟಿಯವರು ಸಾಲೆತ್ತೂರಿನ ಅಗರಿ ಮನೆಯ ಬೇಬಿಯವರನ್ನು ವಿವಾಹವಾಗಿ 2 ಹೆಣ್ಣು 1 ಗಂಡು ಮಕ್ಕಳೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ. ಈಗ ಗಣ್ಯ ಅತಿಥಿಗಳಿಂದ ಅವರಿಗೆ ಗೌರವ ಧನ್ಯವಾದಗಳು. ಶ್ರೀಮತಿ ಶ್ರೀಕಲಾ ಅಳಿಕೆ ಇವರು ಮುಂದಿನ ಸನ್ಮಾನಿತರ ಪರಿಚಯವನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. 2023ರಲ್ಲಿ ಬಂಟ್ವಾಳ ತಾಲೂಕು ಗಮಕ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಹೆಗ್ಗಳಿಕೆಯ ಡಾಕ್ಟರ್ ವಾರಿಜಾ ನೀರ್ಬೈಲ್ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವರು ಕೇವಲ 10ನೇ ತರಗತಿ ಹಾಗೂ TCH ಅನ್ನು ಮಾಡಿದವರು. ಇಂದು ಬಾಲಾವಳಿ, ತುಳು, ಹವ್ಯಕ, ಕನ್ನಡ, ಹಿಂದಿ, ಇಂಗ್ಲಿಷ್, ತಮಿಳು, ತೆಲುಗು, ಮರಾಠಿ, ರಷ್ಯನ್ ಮತ್ತು ಜಾಪಾನಿ ಮೊದಲಾದ ಹಲವಾರು ಭಾಷೆಗಳಲ್ಲಿ ಮಾತನಾಡಬಲ್ಲವರಾಗಿದ್ದಾರೆ. ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ 1990ರಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದ ಹೆಗ್ಗಳಿಕೆ ಇವರದು. ಇವರ ಪ್ರಕಟಿತ ಪುಸ್ತಕಗಳು ಪುಷ್ಪಮಾಳ, ಶೋಭಾನೆ ಹಾಡುಗಳು, ತಮಿಳಿನಿಂದ ಕನ್ನಡಕ್ಕೆ ಅನುವಾದಿಸಿದ ಸಣ್ಣ ಕಥೆಗಳು, ಸ್ಟಡೀಸ್ ಆನ್ ಇಂಡಿಯನ್ ಲ್ಯಾಂಗ್ವೇಜಸ್ ಆ್ಯಂಡ್ ಕಲ್ಚರ್ಸ್, ಬಾಲಾವಳಿ, ಕಾರಂಚಿ, ಅಮ್ಮನ್, ಸಾಂಗಿಟಲ್ಯ ಅಟ್ರಕಥೆ, ವಿಶ್ವ ಕೊಂಕಣಿ ಕೇಂದ್ರದಿಂದ ಪ್ರಕಟವಾದ ಸಂಶೋಧನಾ ಗ್ರಂಥ, ತುಳು ಭಾಷಾ ನಿಘಂಟು ಮುಂತಾದ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಸಿಕ್ಕಿದಂತಹ ಪ್ರಶಸ್ತಿಗಳೆಂದರೆ ಕಾಂತಾವರ ಕನ್ನಡ ಸಂಘದ ಮಹೋಪಾಧ್ಯಾಯ ಪ್ರಶಸ್ತಿ, ಉಡುಪಿ MGM ಕಾಲೇಜಿನಿಂದ ಡಾಕ್ಟರ್ ಸುಶೀಲಾ ಉಪಾಧ್ಯಾಯ ಪ್ರಶಸ್ತಿ. ಇದಿಷ್ಟೇ ಅಲ್ಲ, ಇವರು ಸೇವಾದಳದ ಸ್ವಯಂ ಸೇವಕಿಯಾಗಿ ಹಿಮಾಲಯ ಪರ್ವತವನ್ನು 13,970 ಅಡಿಗಳಷ್ಟು ಎತ್ತರಕ್ಕೆ ಏರಿದ ಹೆಗ್ಗಳಿಕೆಗೆ ಪಾತ್ರರಾದವರು. ಹಲವಾರು ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ ಕೂಡ ಪ್ರಬಂಧವನ್ನು ಮಂಡಿಸಿದವರು. ದೆಹಲಿಯಲ್ಲಿ ಕಾಶ್ಮೀರರಲ್ಲಿ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಯಿಂದ ಗಣಕ ವಿಜ್ಞಾನ ವಿಷಯದಲ್ಲಿ PhD ಪದವಿಯನ್ನು ಕೂಡ ಪಡೆದಿದ್ದಾರೆ. ನಮ್ಮದೇ ಊರಿನಲ್ಲಿ ಹುಟ್ಟಿ ಬೆಳೆದ ಗ್ರಾಮೀಣ ಪ್ರತಿಭೆ, ಶೈಕ್ಷಣಿಕ ಆಸಕ್ತಿ ಮತ್ತು ಪರಿಶ್ರಮದಿಂದ ಶಿಕ್ಷಣದಲ್ಲಿ ಯಾವುದೇ ಸಾಧನೆ ಮಾಡಲು ಸಾಧ್ಯ ಅಂತ ತೋರಿಸಿಕೊಟ್ಟಿದ್ದಾರೆ. ಇವರು ಕನ್ನಡ, ಇಂಗ್ಲಿಷ್, ಹಿಂದಿ, ಕೊಂಕಣಿ ಮತ್ತು ತುಳು 5 ಭಾಷೆಗಳಲ್ಲಿ ಹಿಡಿತವನ್ನು ಹೊಂದಿದ್ದಾರೆ. ಶಿಕ್ಷಕಿಯಾಗಿ ದುಡಿದರು. PU ಕಾಲೇಜಿನ ಪ್ರಾಂಶುಪಾಲರಾಗಿ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ತಾಂತ್ರಿಕವಾಗಿ ಆ ಎಲ್ಲ ಭಾಷೆಗಳನ್ನು ಒಳಗೂಡಿಸುವಲ್ಲಿ ವಿವಿಧ ಪ್ರಬಂಧಗಳು ದೇಶ ಮತ್ತು ವಿದೇಶದ ಹಲವು ಪ್ರಮುಖ ತಾಂತ್ರಿಕ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಅಂತಾರಾಷ್ಟ್ರೀಯ ಮಟ್ಟದ ತಮ್ಮ ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಇವತ್ತು 23ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತಮ್ಮನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಗುತ್ತಿದೆ. ಮುಂದಿನ ಸನ್ಮಾನಿತರ ಪರಿಚಯವನ್ನು ಶ್ರೀಮತಿ ಸುಜಾತಾ ಜಯರಾಮ್ ರೈ ಅವರು ಮಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಸಮಾಜ ಸೇವೆಯಲ್ಲಿ ಮನೋರಂಜನ್ ಪ್ರತಿಷ್ಠಿತ ಕರೈಮನೆತನದ ಶ್ರೀಯುತ ರುಕ್ಮಣ ಶೆಟ್ಟಿ ಮತ್ತು ಕಮಲಾರವರ ಮಗನಾಗಿ ಜನಿಸಿ ತನ್ನ ವಿದ್ಯಾಭ್ಯಾಸವನ್ನು ಸೈಂಟ್ ಅಲೋಷಿಯಸ್ ಮಂಗಳೂರು ಇಲ್ಲಿ ಪ್ರಾರಂಭಿಸಿ ಡಿಪ್ಲೊಮೊ ಆಟೋಮೊಬೈಲ್ ವಿದ್ಯಾಭ್ಯಾಸವನ್ನು ಬೆಂಗಳೂರಿನ PES ಕಾಲೇಜಿನಲ್ಲಿ ಮುಗಿಸಿರುತ್ತಾರೆ. ಮುಂದಿನ ದಿನಗಳಲ್ಲಿ ತನ್ನ ತಂದೆಯಂತೆ ಉತ್ತಮ ಪ್ರಗತಿಪರ ಕೃಷಿಕರಾಗಿಯೂ ಅನುಭವ ಹೊಂದಿರುವ ಇವರು ಸೇವಾ ಕಾರ್ಯ ಮತ್ತು ಜನಹಿತ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿರುತ್ತಾರೆ. ತಂದೆಯ ಕಾಲದಲ್ಲಿ ಪ್ರಾರಂಭವಾದ ಕೊಳ್ನಾಡು ಸಾಲೆತ್ತೂರು ಲಯನ್ಸ್ ಕ್ಲಬ್ಬಿನಲ್ಲಿ ಸೇರಿಕೊಂಡು ಸತತ 2 ಬಾರಿ ಕ್ಲಬ್ಬಿನ ಅಧ್ಯಕ್ಷರಾಗಿ, ವಲಯಾಧ್ಯಕ್ಷರಾಗಿ, ಪ್ರಾಂತ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ಆ ಸಂದರ್ಭದಲ್ಲಿ ಮಂಚಿ ಲಯನ್ಸ್ ಕ್ಲಬ್ನಲ್ಲಿ ಮನಸಾಕ್ಷಿ ಎಂಬ ಫಿಸಿಯೋಥೆರಪಿ ಸೆಂಟರ್ ಅನ್ನು ಸುಮಾರು 7 ಲಕ್ಷ ವೆಚ್ಚದಲ್ಲಿ ಜನಹಿತಕ್ಕಾಗಿ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿರುತ್ತಾರೆ. ಅಲ್ಲದೆ LCIF ಚೀಫ್ ಕೋಆರ್ಡಿನೇಟರ್ ಆಗಿ ಲಯನ್ಸಿನಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಆ ಸಮಯದಲ್ಲಿ ಸುಮಾರು 1.5 ಕೋಟಿಯಷ್ಟು ಮೊತ್ತವನ್ನು ಲಯನ್ಸ್ ಜಿಲ್ಲೆ 317D ಯಿಂದ ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಸಂಸ್ಥೆಗೆ ನೀಡಿರುತ್ತಾರೆ. ಪ್ರಸ್ತುತ ಲಯನ್ಸ್ ಜಿಲ್ಲೆಯ ಗ್ಯಾಟ್ ಟೀಮಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಪ್ರತಿಯೊಂದು ಕಾರ್ಯದಲ್ಲಿ ಇವರನ್ನ ಬೆಂಬಲಿಸುತ್ತಾ ಸದಾ ಸಹಕಾರ ನೀಡುವ ಇವರ ಧರ್ಮಪತ್ನಿ ರಾಜಲಕ್ಷ್ಮಿ ಮನೋರಂಜನ್ ಹಾಗೂ ಇವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಿರುವ ಇವರ 2 ಮಕ್ಕಳಲ್ಲಿ ಕವನ್ ಇಂಜಿನಿಯರಿಂಗ್ ಮುಗಿಸಿ ಉದ್ಯೋಗದಲ್ಲಿರುತ್ತಾರೆ. ಮಗಳು ಸಾಕ್ಷಿ BDS ವಿದ್ಯಾಭ್ಯಾಸವನ್ನು ಮುಗಿಸಿರುತ್ತಾರೆ. ಸರ್, ತಮಗಿದು ಗೌರವಪೂರ್ವಕ ಸನ್ಮಾನ. ಮುಂದಿನ ಸನ್ಮಾನಿತರ ಪರಿಚಯವನ್ನು ಶ್ರೀಮತಿ ವಿಂದ್ಯಾ ಎಸ್ ರೈ ಅವರು ಮಾಡಲಿಕ್ಕಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇಂದು ಸನ್ಮಾನಗೊಳ್ಳಲಿರುವವರು ಲಯನ್ ಡಾಕ್ಟರ್ ಗೋಪಾಲ್ ಆಚಾರ. ವೈದ್ಯೋ ನಾರಾಯಣ ಹರಿ ಎಂಬಂತೆ ಮಂಚಿ ಪರಿಸರದಲ್ಲಿ ವೈದ್ಯಕೀಯ ವೃತ್ತಿ, ಸಾಮಾಜಿಕವಾಗಿ ಪರಿಸರ ಪ್ರೇಮಿಯಾಗಿ, ದಾನಿಯಾಗಿ, ಉದ್ಯಮಿಯಾಗಿ, ಪ್ರಗತಿಪರ ಕೃಷಿಕರಾಗಿ
ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆಯ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವ ಅನೇಕ ಸೇವಾ ಕಾರ್ಯಕ್ರಮದ ಮೂಲಕ ಪ್ರಸಿದ್ಧರಾಗಿರುವವರು ಡಾಕ್ಟರ್ ಗೋಪಾಲ್ ಆಚಾರ್ ಮಂಚಿ. ದಿವಂಗತ ಕೀರ್ತಿಶೇಷ ನಾರಾಯಣಾಚಾರ್ ಮತ್ತು ದಿವಂಗತ ಪದ್ಮಾವತಿ ಆಚಾರ್ ದಂಪತಿಯ ಸುಪುತ್ರನಾಗಿ 5/12/1949 ಜನಿಸಿದ ಇವರಿಗೆ ತಮ್ಮ 76ನೇ ವಯಸ್ಸಿನಲ್ಲೂ ಜನಹಿತ ಕಾರ್ಯಕ್ರಮದಲ್ಲಿ ಅದಮ್ಯ ಉತ್ಸಾಹ. 2002ರಲ್ಲಿ ಜಿಲ್ಲೆಯ ಪ್ರತಿಷ್ಠಿತ KS ಹೆಗ್ಡೆ ವೈದ್ಯಕೀಯ ಕಾಲೇಜಿಗೆ ಸೇರಿಕೊಂಡು 2015ರವರೆಗೆ ಸೇವೆ ಸಲ್ಲಿಸಿ 10 ವರ್ಷಗಳ ಕಾಲ ಶರೀರಶಾಸ್ತ್ರ ಹಾಗೂ 2.5 ವರ್ಷಗಳ ಕಾಲ ಔಷಧೀಯ ಶಾಸ್ತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್, ಸ್ಪೀಚ್ ಅಂಡ್ ಹಿಯರಿಂಗ್, ರೇಡಿಯಾಲಜಿ, ಫಿಸಿಯೋಥೆರಪಿ ವಿಭಾಗದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಮಂಗಳೂರು ವಿವಿಯ ಸ್ಪೀಚ್ ಅಂಡ್ ಹಿಯರಿಂಗ್ ಪ್ರಶ್ನೆ ಪತ್ರಿಕೆ ತಯಾರಿಯ ಜೊತೆಗೆ ರಾಜೀವ್ ಗಾಂಧಿ ನಿಟ್ಟೆಯ ವಿವಿಯ ಪರೀಕ್ಷಾಂಗ ಉಪಕುಲಪತಿಯಾಗಿಯೂ ಆಗಿದ್ದರು. 2015ರಲ್ಲಿ ಕಣಚೂರು ವೈದ್ಯಕೀಯ ಕಾಲೇಜಿಗೆ ಸೇರಿದ ಇವರು 2020ರಲ್ಲಿ ಸೇವೆಯಿಂದ ನಿವೃತ್ತರಾದರು. ಆದರೂ ಸಂಸ್ಥೆಯ ವಿಶೇಷ ಕೋರಿಕೆಯ ಮೇರೆಗೆ ಮಂಚಿ ಆರೋಗ್ಯ ಕೇಂದ್ರದಲ್ಲಿ ಕಣಚೂರು ಸಂಸ್ಥೆಯ ವೈದ್ಯಕೀಯ ಸೇವೆಯ ಗೌರವ ಸೇವೆಯನ್ನು ಮುನ್ನಡೆಸುತ್ತಿದ್ದಾರೆ. ಮಾನ್ಯರೇ, ನಿಮ್ಮ ಈ ಸಾಧನೆಗಳಿಗಾಗಿ ನಿಮ್ಮನ್ನು 23ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಸಮಾರಂಭದಲ್ಲಿ ಗೌರವಪೂರ್ವಕವಾಗಿ ಸನ್ಮಾನವನ್ನ ನೀಡುತ್ತಿದ್ದೇವೆ. ಅಭಿನಂದನೆಗಳು. ಮಾನ್ಯ ಮಾಜಿ ಸಚಿವರು ಹಾಗೂ ಎಲ್ಲ ಅಧ್ಯಕ್ಷರುಗಳು, ಸರ್ವಾಧ್ಯಕ್ಷರು, ಅತಿಥಿಗಳು ಸೇರಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಕೆ ಕೃಷ್ಣಕುಮಾರ್ ಪೂಂಜರ್ ಅವರು ಈ ಸಮಾರಂಭದ ಸನ್ಮಾನಿತರಿಗೆ ಸನ್ಮಾನವನ್ನು ಮಾಡಲು ಸಹಕರಿಸ್ತಾ ಇರಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಅಪೂರ್ವ ಸಾಧನೆಗಳನ್ನು ಮಾಡಿ ಈ ವಿಶೇಷವಾದ ಮಣ್ಣಿನ ಘಮದಲ್ಲಿ ಸನ್ಮಾನಗೊಳ್ಳಂತಹ ಸನ್ಮಾನಿತರಿಗೆ ನಮ್ಮೆಲ್ಲರ ಪರವಾಗಿ ಕೂಡ ಹಾರ್ದಿಕವಾದ ಶುಭಾಶಯಗಳು. ಸತ್ಕೀರ್ತಿ ಸೌಭಾಗ್ಯಗಳನ್ನು ನೀಡಿ ಭಗವಂತನು ತಮ್ಮನ್ನು ಹರಸಲಿ. ಇನ್ನು ಮುಂದೆಯೂ ಕೂಡ ತಮ್ಮಿಂದ ಸಮಾಜಕ್ಕೆ ಉತ್ಕೃಷ್ಟವಾದ ಸೇವೆ ಲಭಿಸುವಂತಾಗಲೆಂದು ನಮ್ಮೆಲ್ಲರ ಶುಭ ಹಾರೈಕೆಗಳು. ಸನ್ಮಾನಗೊಂಡಂತಹ ಎಲ್ಲ ಸನ್ಮಾನಿತರಿಗೆ ಅಭಿನಂದನೆಗಳು.